ಬನ್ನಿ ಈಗ ಪಾಲಿನೋಮಿಯಲ್ಸ್ನ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಸರಿ, ಇಂದಿನ ಪಾಲಿನೋಮಿಯಲ್ಸ್ ಪಾರ್ಟ್ 1 ನಾವು ಏನು ಕಲ್ತ್ವಿ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಈ ಕಂಟೆಂಟ್ ಪಾಲಿನೋಮಿಯಲ್ಸಲ್ಲಿ ಏನೇನಿದೆ, ಏನೇನು ಬರುತ್ತೆ ನಾವು ಓದೋರ್ತಕ್ಕಂಥ ಕಾಂಟೆಂಟನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಓವರ್ವ್ಯೂ ಆಫ್ ಪಾಲಿನೋಮಿಯಲ್ಸ್. ಓಕೆ, ಇದನ್ನೆಲ್ಲ ಸಾಲ್ವ್ ಮಾಡಿದ್ವಿ. ಪಾಲಿನೋಮಿಯಲ್ಸ್ ಅಂದ್ರೇನು ಅಂತ, ಪಾಲಿನೋಮಿಯಲ್ಗೆ ಏನು ಮಾಡಿದ್ವಿ ನಾವು, ಒಂದು ಡಿಫಿನೇಷನನ್ನು ಕೊಟ್ವಿ. ಪಾಲಿನೋಮಿಯಲ್ ಏನು ಮಾಡಿದ್ವಿ, ಒಂದು ಡೆಫಿನೇಷನ್ನ ಕೊಟ್ವಿ. ನೆಕ್ಸ್ಟು ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಓಕೆ, ಒಂದು ಪಾಲಿನೋಮಿಯಲ್ ಡಿಗ್ರಿ ಅಂದರೆ ಏನಂತ ಕಲ್ತ್ವಿ. ಓಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಎಕ್ಸಸೈಸನ್ನು ಮಾಡಿದ್ವಿ. ನೆಕ್ಸ್ಟು ಈಗ ಬರೋದು ನೆಕ್ಸ್ಟ್ ಟಾಪಿಕ್ ಇದು ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರಿ ಆಫ್ ಅ ಪಾಲಿನೋಮಿಯಲ್. ಓಕೆ, ಈಗ ಪಾಲಿನೋಮಿಯಲ್ ಟೈಪ್ಸ್ ಬರುತ್ತೆ. ಈಗ ಪಾಲಿನೋಮಿಯಲ್ಸ್ ಅಂದ್ರೇನು, ಒಂದು ಕ್ಲಿಯರಾಗಿ ಈಸಿ ಶಬ್ದದಲ್ಲಿ ಹೇಳ್ಬೇಕಂದ್ರೆ, ಈ ಕನ್ನಡದಲ್ಲಿ ಹೌದಾ ಹಲವಾರು ರೀತಿಯ ಪದಗಳು ಬರುತ್ತೆ. ಜೋಡಿ ಪದ ಆಗಲಿ, ನಾವು ಪದ ಆಗಲಿ, ಈ ರೀತಿ ಏನು ವ್ಯಾಕರಣದಲ್ಲಿ ಕನ್ನಡದಲ್ಲಿ ಏನಿರುತ್ತೆ ಹಲವಾರು ಹೆಸರುಗಳನ್ನ ನಾವು ಅಥವಾ ಪದಗಳನ್ನ ಏನು ಮಾಡ್ತೀವಿ, ವಿಂಗಡಣೆ ಮಾಡಿ ಡಿಫ್ರೆಂಟಲ್ಲಿ ಅದನ್ನು ತಿಳ್ಕೊಳ್ತಾ ಇರ್ತೀವಿ. ಅದೇ ರೀತಿ ಸೇಮ್ ಆಗಿ ಈಗ ನಮ್ಮ ಮ್ಯಾಥ್ಸಲ್ಲಿ ಕೂಡ ಏನು ಪಾಲಿನೋಮಿಯಲ್ಸ್. ಓಕೆ, ಹಲವಾರು ರೀತಿಯ ಹೆಸರಿಟ್ಟು ಏನು ಮಾಡ್ತೀವಿ ನಾವು ಈ ಇಕ್ವೇಷನ್ಗಳನ್ನ ಡಿಫೈನ್ ಮಾಡ್ತೀವಿ. ಈಗ ಅದೇ ರೀತಿ ಬಂದಾಗ ಈಗ ಡಿಗ್ರಿ ಮೇಲೆ ತಗೊಂಡಾಗ ನೋಡಿ, ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಮೇಲೆ ಇಟ್ಕೊಂಡಾಗ ಮೊದಲನೇ ಡಿಗ್ರಿ 1 ಇದ್ದರೆ ಅದನ್ನು ಏನಂತ ಕರಿತೀವಿ, ಲೀನಿಯರ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಲೀನಿಯರ್ ಅಂತ ಕರಿತೀವಿ. ಓಕೆ, ದ ಡಿಗ್ರಿ ಈಸ್ 1, ದೆನ್ ಇಟ್ ಈಸ್ ಕಾಲ್ಡ್ ದ ಲೀನಿಯರ್ ಪಾಲಿನೋಮಿಯಲ್. ಇಫ್ ದ ಡಿಗ್ರಿ ಈಸ್ 2, ದೆನ್ ಇಟ್ ಈಸ್ ಕಾಲ್ಡ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಓಕೆ, ಲೀನಿಯರ್ ಪಾಲಿನೋಮಿಯಲ್ ಅಂದ್ರೇನು, ಡಿಗ್ರಿ 1 ಇರಬೇಕು. ಡಿಗ್ರಿ ಅಂದ್ರೇನು, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಆಫ್ ದ ಇಕ್ವೇಷನ್. ಓಕೆ, ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ವ ನಾವು ಹೈಯೆಸ್ಟ್ ಪವರ್ ಅಂತ. ಓಕೆ, ನೆಕ್ಸ್ಟು ಡಿಗ್ರಿ 3 ಇದ್ದರೆ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಇನ್ನು ಇತ್ತಂದ್ರೆ ಮುಂದೆ ಎಲ್ಲ ಇವೆ. ಓಕೆ, ಅವೆಲ್ಲ ನಿಮ್ಗೀಗ ಸಿಲೆಬಸ್ಸಿಂದ ಸ್ವಲ್ಪ ದೂರ. ನೀವು ಮುಂದೆ 11th 12th ಸೈನ್ಸ್ ಅಥವಾ ಮ್ಯಾಥ್ಸ್ ತೊಗೊಂಡಾಗ, ಹೌದಾ, ಸೈನ್ಸ್ನಲ್ಲಿ ನೀವು ಮ್ಯಾಥ್ಸ್ನ ಆಪ್ಟ್ ಮಾಡಿದರೆ ಅಥವಾ ನೀವು ಏನು ಮಾಡಲಿಲ್ಲ ನೀಟಿಗೆ ಪ್ರಿಪೇರ್ ಆಗ್ತಿದ್ರೆ ಕಲ್ತೀರ. ಓಕೆ, ಮುಂದೆ ಬರ್ತಾ ಇರ್ತಕ್ಕಂಥ ಎಲ್ಲವನ್ನು ಫಿಸಿಕ್ಸಲ್ಲಿ. ಸರಿ, ಈಗ ಡಿಗ್ರಿ ಆಫ್ ಪಾಲಿನೋಮಿಯಲ್, 1 ಡಿಗ್ರಿ ಇದ್ರೆ ಏನಂತ ಕರಿತೀವಿ, ಲೀನಿಯರ್ ಅಂತ ಕರಿತೀವಿ. ಡಿಗ್ರಿ 2 ಇತ್ತಂದರೆ ಕ್ವಾಡ್ರಾಟಿಕ್ ಅಂತ ಕರಿತೀವಿ. ಡಿಗ್ರಿ 3 ಇತ್ತಂದ್ರೆ ಏನಂತೀವಿ, ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಸರಿ, ನೆಕ್ಸ್ಟ್ ಸ್ಲೈಡಲ್ಲಿ ಝೀರೋ ಆಫ್ ಎ ಪಾಲಿನೋಮಿಯಲ್. ಝೀರೋ ಅಂದರೆ, ಓಕೆ, ಈಗ ಡಿಗ್ರಿ ಕಲ್ತೀವಿ ನೋಡಿ, ಡಿಗ್ರಿ ಬೇರೆ, ಝೀರೋ ಬೇರೆ. ಓಕೆ, ಡಿಗ್ರಿ ಡಿಫ್ರೆಂಟ್. ಡಿಗ್ರಿ ಏನು, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್. ಓಕೆ, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್, ಇದನ್ನೇನಂತೀವಿ, ಡಿಗ್ರಿ ಅಂತೀವಿ. ಬಟ್ ಝೀರೋ ಅಂದರೆ ಏನು, ಝೀರೋ ಅಂದರೆ ಏನಂದರೆ, ಝೀರೋದಲ್ಲಿ ನೋಡಿ, ಈಗ ನನಗೊಂದು ಇಕ್ವೇಷನ್ ಇತ್ತು, ಸಿಂಪಲ್ ಇಕ್ವೇಷನ್. ಯಾವುದು, ಸಿಂಪಲ್ ಇಕ್ವೇಷನ್ ತಗೊಳ್ಳೋಣ. ಒಂದು ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಮೈನಸ್ 2. ಓಕೆ, 2x ಮೈನಸ್ 2 ಇದೆ, ಇದು ಒಂದು ಇಕ್ವೇಷನ್. ಓಕೆ, ಈ ಇಕ್ವೇಷನಲ್ಲಿ ಝೀರೋಸನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂದರೆ, ಈ ಇಕ್ವೇಷನಿಗೆ ಝೀರೋ ಅಂತ ಯಾವ ರೀತಿ ಡಿಫೈನ್ ಮಾಡ್ಬೇಕು ನೋಡಿ. ಯಾವ ರೀತಿ ಡಿಫೈನ್ ಮಾಡಿದ್ರು ಅಂದರೆ, ಮೊದಲೇನು ಮಾಡಿದ್ರು, ಎಕ್ಸ್ ಈಕ್ವಲ್ ಟು 0 ವ್ಯಾಲ್ಯೂವನ್ನು ತೊಗೊಂಡ್ರು. ಓಕೆ, ಏನಿರಬೇಕು ಎಕ್ಸ್ನಲ್ಲಿ, ನಾವು ಪಾಸಿಟಿವ್ ವ್ಯಾಲ್ಯೂನ ಹಾಕೊಳ್ತಾ ಬರ್ತೀವಿ. ಸೊ ಎಕ್ಸ್ ಈಕ್ವಲ್ ಟು 0 ಬಂತು. ಸೊ ಪಿ ಆಫ್ 0 ಏನಾಯಿತು, ನನಗೆ ಪಿ ಆಫ್ 0 ಏನಾಯಿತು, ಮೊದಲನೇದಾಗಿ ಎಕ್ಸ್ ಈಕ್ವಲ್ ಟು 0 ತೊಗೊಂಡಾಗ, ಓಕೆ, ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಅನ್ನು ತೊಗೊಂಡೆ. ಸೊ ಪಿ ಆಫ್ 0 ಈಕ್ವಲ್ ಟು 2 ಟೈಮ್ಸ್ 0. ಓಕೆ, ಇಲ್ಲಿ ಎಕ್ಸ್ ಜಾಗದಲ್ಲಿ 2 ಮೈನಸ್ 2, ಇದೇನಾಗುತ್ತೆ, 2 ಇಂಟು 0 ಏನಾಗುತ್ತೆ, 0 ಮೈನಸ್ 2 ಉಳಿತು. ಓಕೆ, ಮೈನಸ್ 2 ಉಳಿತು. ಸೊ ಅದೇ ರೀತಿ ಎಕ್ಸ್ ಈಕ್ವಲ್ ಟು 1 ಅನ್ನು ತೊಗೊಂಡೆ. ಏನು ತೊಗೊಂಡೆ ನಾನು, ಎಕ್ಸ್ ಈಕ್ವಲ್ ಟು 1 ಅನ್ನು ತೊಗೊಂಡಾಗ ಪಿ ಆಫ್ 1 ಈಕ್ವಲ್ ಟು, ಓಕೆ, ಪಿ ಆಫ್ 1 ಈಕ್ವಲ್ ಟು 2 ಇಂಟು 1 ಮೈನಸ್ 2. ಇದೇನಾಗುತ್ತೆ, 2 ಅಂದರೆ 2, 2 ಮೈನಸ್ 2 ಏನಾಗುತ್ತೆ, 0. ಓಕೆ, ಇಲ್ಲಿ ನೋಡಿ ಏನು ಬಂತು, 0 ಬಂತು. ಏನು ಬಂತು ನನಗೆ, ಎಕ್ಸ್ ಈಕ್ವಲ್ ಟು 1 ಹಾಕಿದವಾಗ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನು ಬಂತು ನನಗೆ, 0 ಬಂತು. ಓಕೆ, 0 ಬಂತು. ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ, ನಾನು ಹೇಳೋ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಕೇಳಿ, ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ ನನಗೇನು ಬಂತು, ಈ ಇಕ್ವೇಷನ್, ಹೌದಾ, ಇದೇ ಇಕ್ವೇಷನಲ್ಲಿ ಹಾಕಿದ್ದೆ ನಾನು. ಈ ಇಕ್ವೇಷನ್ ಏನು ಬಂತು, 0 ಬಂತು.
ಏನು ಬಂತು? 0 ಬಂತು. ಸೊ ಈ ಎಕ್ಸ್ ಈಕ್ವಲ್ ಟು 1 ಏನಿದೆ ಅಲ್ವಾ, ಓಕೆ, ಈ ಎಕ್ಸ್ ಈಕ್ವಲ್ ಟು 1 ಏನಿದೆ ಅಲ್ವಾ, ಇದನ್ನು ಏನಂತ ಕರಿತೀವಿ ನಾವು? ಝೀರೋ ಆಫ್ ಎ ಪಾಲಿನೋಮಿಯಲ್. ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ನಾನು ಎಕ್ಸ್ ಈಕ್ವಲ್ ಟು 0 ವ್ಯಾಲ್ಯೂ ಹಾಕಿದೆ. ಓಕೆ, ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ ಈ ಫಂಕ್ಷನ್ ವ್ಯಾಲ್ಯೂ ಏನು ಬಂತು ನನಗೆ? ಹೌದಾ? ಈ ಎಕ್ಸ್ಪ್ರೆಷನ್ ಬೆಲೆ ಏನು ಬಂತು? -2 ಬಂತು. -2 ಬಂತು, ಸರಿ. ಅದೇ ರೀತಿ ಏನು ಮಾಡಿದೆ? ಎಕ್ಸ್ ಈಕ್ವಲ್ ಟು 1 ಅನ್ನು ಹಾಕಿದೆ. ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ ಏನು ಬಂತು? 2 × 1 -2. ಓಕೆ, ಏನಾಯಿತು? ಫೈನಲ್ ಆಗಿ 0 ಬಂದ್ಬಿಟ್ಟು ನನಗೆ ಏನು ಬಂತು? 0 ಬಂದ್ಬಿಡ್ತು. ಸೊ ಫೈನಲ್ ಆಗಿ ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಏನು ನನಗೆ? 0. ಓಕೆ, ಈ ಎಕ್ಸ್ಪ್ರೆಷನಲ್ಲಿ ಎಕ್ಸ್ನ ಜಾಗದಲ್ಲಿ ಯಾವ ವ್ಯಾಲ್ಯೂವನ್ನು ಹಾಕಿದಾಗ, ಓಕೆ, ಯಾವ ವ್ಯಾಲ್ಯೂವನ್ನು ಹಾಕಿದಾಗ ಈ ಟೋಟಲ್ ಫಂಕ್ಷನ್ ಇದೆ ಅಲ್ವಾ 0 ಆಗುತ್ತೋ, ಓಕೆ, ಈ ಟೋಟಲ್ ಫಂಕ್ಷನ್ ವ್ಯಾಲ್ಯೂ ಏನಿದೆ ಅಲ್ವಾ 0 ಆಗುತ್ತೋ, ಅದನ್ನ ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್. ಈಗ ನೋಡಿ, ಝೀರೋ ಆಫ್ ಎ ಪಾಲಿನೋಮಿಯಲ್ ಅಂದ್ರೇನು? when we input a x equal to some number, okay, x equal to some number in the given polynomial expression, the expression should be 0. Okay, the value of the expression should be 0. ಈಗ ಸೊ ಇಲ್ಲಿ x equal to 1 ಇತ್ತಲ್ವಾ, ಓಕೆ, ಇಲ್ಲಿ x equal to 1 ಏನಿದೆ ಅಲ್ವಾ, ಇದು 0 ಆಫ್ ದಿ ಪಾಲಿನೋಮಿಯಲ್, ಇದು 0 ಆಫ್ ದಿ ಪಾಲಿನೋಮಿಯಲ್. ಈಗ ಡೆಫಿನೇಷನ್ ಪ್ರಕಾರ ನೋಡಿ, ಪಿ ಆಫ್ ಎಕ್ಸ್ ಏನು ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಇಕ್ವೇಷನ್. ಓಕೆ, ಪಿ ಆಫ್ ಎಕ್ಸ್ ಅಂತ ಒಂದು ಇಕ್ವೇಷನ್ ಕೊಟ್ಟಾಗ ಎಕ್ಸ್ ಜಾಗದಲ್ಲಿ ಕೆ ವ್ಯಾಲ್ಯೂ ಹಾಕಿದಾಗ, ಎಕ್ಸ್ ಜಾಗದಲ್ಲಿ ಕೆ ವ್ಯಾಲ್ಯೂ, ಇಲ್ಲಿ ಕೆ ವ್ಯಾಲ್ಯೂ ಏನಾಯಿತು? 1 ಆಯಿತು. ಸೊ ಎಕ್ಸ್ ಜಾಗದಲ್ಲಿ ಕೆ ವ್ಯಾಲ್ಯೂ ಹಾಕಿದಾಗ ನನಗೆ ಈ ಟೋಟಲ್ ಫಂಕ್ಷನ್ ಈಕ್ವಲ್ ಟು ಏನು ಬಂತು? 0 ಬಂತು. ಏನು ಬಂತು? ಈಕ್ವಲ್ ಟು 0 ಬಂತು. ಅರ್ಥ ಆಗ್ತಿದೆನಾ? ಓಕೆ, ಎಕ್ಸ್ ಈಕ್ವಲ್ ಟು 0 ಬಂದಾಗ ಇದನ್ನ ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್. ಸರಿ, ಈಗ ನೋಡಿ, ಝೀರೋ ಆಫ್ ಎ ಪಾಲಿನೋಮಿಯಲ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್. ಓಕೆ, ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್. ಓಕೆ, ಪಾಲಿನೋಮಿಯಲ್ನ ಪಿ ಆಫ್ ಎಕ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಏನು ಬರುತ್ತೆ? ಇಫ್ ಪಿ ಆಫ್ ಕೆ ಈಕ್ವಲ್ ಟು 0, ಓಕೆ, ಕೆ ಈಸ್ ವಾಟ್? K is what? When x equal to k, when x equal to k, p of x is equal to 0. ಓಕೆ, x equal to k ಇದೆ ಅಲ್ವಾ, ಸೊ ನಾವು p of k ಅಂತ ಕೂಡ ಬರಿಬೋದಾ? ಈಕ್ವಲ್ ಟು 0 ಆಗಿಬಿಡುತ್ತೆ. ನಂದು ಯಾವುದೇ ಎಕ್ಸ್ಪ್ರೆಷನ್ ಇರಲಿ, ಆ ಎಕ್ಸ್ಪ್ರೆಷನ್ನಲ್ಲಿ ಒಂದು ಸರ್ಟೆನ್ ವ್ಯಾಲ್ಯೂ ಇರುತ್ತೆ. ಒಂದು ಸರ್ಟೆನ್ ವ್ಯಾಲ್ಯೂವನ್ನು ಇನ್ಪುಟ್ ಮಾಡಿದಾಗ ನಾನು ಟೋಟಲ್ ಏನು ಎಕ್ಸ್ಪ್ರೆಷನ್ ಇರುತ್ತೆ ಅಲ್ವಾ, ಆ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಾಗಿಬಿಡುತ್ತೆ? 0 ಆಗಿಬಿಡುತ್ತೆ. ಏನಾಗುತ್ತೆ? 0 ಆಗುತ್ತೆ. ಸೊ ಅದನ್ನು ಏನಂತ ಕರಿತೀವಿ? ಝೀರೋ ಆಫ್ ಎ ಪಾಲಿನೋಮಿಯಲ್. ಓಕೆ, ಈಗ ಝೀರೋ ಆಫ್ ಎ ಪಾಲಿನೋಮಿಯಲ್ನ ಇನ್ನು ಸ್ವಲ್ಪ ಡೀಪರ್ ಆಗಿ ಡಿಸ್ಕಸ್ ಮಾಡಿದಾಗ, ನಾವು ಹಿಂದೆ ಡಿಗ್ರಿಗಳನ್ನ ಡಿಸ್ಕಸ್ ಮಾಡಿದ್ವಿ, ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ. ಹೌದಾ? ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ ಮಾಡಿದ್ವಿ. ಓಕೆ, ಲೀನಿಯರ್ಗೆ ಏನಿರುತ್ತೆ? ಲೀನಿಯರ್, ಓಕೆ, ಇಲ್ಲಿ ಟೈಪ್ ಅಂತ ಬರಿತೀನಿ. ಓಕೆ, ಈ ಕಡೆ ಏನು? ಝೀರೋಸ್. ಓಕೆ, ಝೀರೋಸ್ ಎಷ್ಟಿರ್ಬೋದು? ಈಗ ಟೈಪ್ ಫಸ್ಟ್ ಲೀನಿಯರ್ ಇದ್ದಾಗ ನಾನು ಮಾತಾಡ್ತಾ ಇರೋದು ಝೀರೋಸ್ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್ ಝೀರೋಸ್ ಎಷ್ಟು ಪಾಸಿಬಲ್ ಆಗ್ಬೋದು? ಓಕೆ, ಮಿನಿಮಮ್ ಹೇಳುವಲ್ಲಿ ಮಿನಿಮಮ್ ಏನಿರುತ್ತೆ? ಆಲ್ವೇಸ್ 1 ಇರುತ್ತೆ. ಓಕೆ, ಮಿನಿಮಮ್ ಏನಿರುತ್ತೆ? ಆಲ್ವೇಸ್ 1 ಇರುತ್ತೆ. ಓಕೆ, ಲೀನಿಯರ್, ನೆಕ್ಸ್ಟ್ ಕ್ವಾಡ್ರಾಟಿಕ್, ಆಮೇಲೆ ಕ್ಯೂಬಿಕ್. ಓಕೆ, ಲೀನಿಯರ್ಗೆ ಮ್ಯಾಕ್ಸಿಮಮ್ ಝೀರೋಸ್ ಎಷ್ಟಿರುತ್ತೆ? 1. ಓಕೆ, ಕ್ವಾಡ್ರಾಟಿಕ್ಗೆ ಮ್ಯಾಕ್ಸಿಮಮ್ ಝೀರೋಸ್ ಏನಿರುತ್ತೆ? 2 ಇರುತ್ತೆ. ಕ್ಯೂಬಿಕ್ಗೆ ಮ್ಯಾಕ್ಸಿಮಮ್ ಝೀರೋಸ್ ಏನಿರುತ್ತೆ? 3 ಇರುತ್ತೆ. ಸೇಮ್ ಇದಕ್ಕೆ ಡಿಗ್ರಿ ಏನಿತ್ತು? ಇಲ್ಲಿ ಬರ್ಕೊಳ್ತೀನಿ. ಡಿಗ್ರಿ 1 ಇದ್ದಾಗ ಏನಾಯಿತು? ಲೀನಿಯರ್ ಆಯಿತು. ಡಿಗ್ರಿ 2 ಇದ್ದಾಗ ಕ್ವಾಡ್ರಾಟಿಕ್ ಆಯಿತು. ಡಿಗ್ರಿ 3 ಇದ್ದಾಗ ಕ್ಯೂಬಿಕ್ ಆಯ್ತಲ್ವಾ? ಹೌದಲ್ವಾ? ಈ ರೀತಿ ಆಯಿತು. ಸೊ ಅದೇ ರೀತಿ ಝೀರೋಸ್ ಕೂಡ ಏನಾಗುತ್ತೆ? ಈ ರೀತಿ ಬರುತ್ತೆ. ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಝೀರೋಸ್. ಓಕೆ, ಮಿನಿಮಮ್ ಅಲ್ಲ. ಮಿನಿಮಮ್ ಏನಿರುತ್ತೆ? ಇವೆಲ್ಲಸ್ಗೆ ಮಿನಿಮಮ್ 1 ಇರುತ್ತೆ. ಓಕೆ, ಮಿನಿಮಮ್ ಮೇ ಬಿ
1. ಸರಿನಾ? ಇಲ್ಲಿವರೆಗೂ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಈಗ ನೋಡಿ ಬಂದಿರತಕ್ಕಂಥ ಟಾಪಿಕ್ 4, ಹೌದಾ? ಇದು ಮುಂದಿನ ಕಂಟೆಂಟು. ಓಕೆ, ಈ ಕಂಟೆಂಟಲ್ಲಿ ನಾವು ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್, ಓಕೆ, ಇದರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಅಲ್ಲಿವರೆಗೂ ಓದ್ತಾ ಇರಿ, ಚೆನ್ನಾಗಿರಿ, ಬಾಯ್ ಬಾಯ್.